ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರ್ಷಾ ವ್ಲಾಗ್ಸ್. ಇದು ತಾಲಿಪಟ್ಟು ಹೇಗೆ ಮಾಡೋದಂತ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತಾಲಿಪಟ್ಟು ಮಾಡೋದು ತುಂಬ ಈಸಿ. ಮಕ್ಕಳಂಕರು ತುಂಬ ಇಷ್ಟಪಟ್ಟು ತಿಂತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತಾಲಿಪಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು 2 ಸ್ಪೂನ್, ಈ ಸ್ಪೂನಲ್ಲಿ 2 ಸ್ಪೂನಷ್ಟು ಗೋಧಿ ಹಿಟ್ಟು, 1 ಸ್ಪೂನು ಜೋಳದ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕಬೇಕು. ಒಂದು ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಖಾರ, 2 ಟೇಬಲ್ ಸ್ಪೂನಷ್ಟು ಖಾರ, 1 ಟೇಬಲ್ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪುಪ್ಪು, 1 ಸಣ್ಣದಾಗಿ ತುರಿದಿರುವ ಕ್ಯಾರೆಟ್, 1 ಸಣ್ಣ ಗಾತ್ರದ ತುರಿದಿರುವ ಸೌತೆಕಾಯಿ, 1 ಸಣ್ಣ ಕಟ್ಟಷ್ಟು ಸಬ್ಬಸಿಗೆ ಚೆನ್ನಾಗಿ ತೊಳೆದಿಟ್ಟು, ಅರ್ಧ ಕಟ್ಟಷ್ಟು ಪಾಲಕ್, 1 ಸಣ್ಣದಾದ ಈರುಳ್ಳಿ, ಸ್ವಲ್ಪ ಸೋರೆಕಾಯಿ, ಸಿಪ್ಪೆಯನ್ನು ತೆಗೆದು ತುರಿದಿರುವ ಸೋರೆಕಾಯಿ, ಸ್ವಲ್ಪ ನುಗ್ಗಿಕಾಯಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 1.5 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳು, 1.5 ಟೇಬಲ್ ಸ್ಪೂನಷ್ಟು ಅಜವಾನ. ಇಷ್ಟು ಸಾಮಗ್ರಿಗಳು ಬೇಕು ತಾಲಿಪಟ್ಟು ಮಾಡಲಿಕ್ಕೆ. ಈ ತಾಲಿಪಟ್ಟನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೀಗೆ ಹೇಗೆ ಮಾಡೋದಂತ ನೋಡೋಣ. ಈಗ ಗೋಧಿ ಹಿಟ್ಟು ಹಾಕ್ತಾಯಿದ್ದೇನೆ, ಜೋಳದ ಹಿಟ್ಟು ಹಾಕ್ತಾಯಿದ್ದೇನೆ, ಅಕ್ಕಿ ಹಿಟ್ಟು, ಹಸಿ ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು, ಬಜೆ ಹಿಟ್ಟು, ಈಗ ಅಜವಾನ ಹಾಕ್ತಾಯಿದ್ದೇನೆ. ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು, ಅರಿಶಿನ, ಖಾರ, ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ರುಚಿಯಾಗಿದೆ. ಮಕ್ಕಳು ಕಾಯಿಪಲ್ಯ ತಿನ್ನಲ್ಲ, ಪಲ್ಯ ತಿನ್ನೋರಿಗೆ ಇದನ್ನು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಮನೇಲಿ ವಾರದಲ್ಲಿ 2 ಬಾರಿ ಮಾಡ್ತೀವಿ. ನಮ್ಮ 2 ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಸೌತೆಕಾಯಿ, ತುರಿದಿರುವಂಥ ಗಜ್ಜರಿ, ಸೋರೆಕಾಯಿ, ಸಬ್ಬಸಿಗೆ, ಪಾಲಕ್, ಎಲ್ಲ ಈಗ ಪುದೀನ, ಉಳ್ಳಾಗಡ್ಡಿ ತಪ್ಪಲ, ಕೊತ್ತಂಬರಿ, ಹಸಿ ಶುಂಠಿ, ಕರಿಬೇವು, ನುಗ್ಗೆ ಸೊಪ್ಪು, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಮಿಕ್ಕಿ ಜಾಸ್ತಿ ನೀರು ಹಾಕಬಾರ್ದು, ಅಂದರೆ ಸೌತೆಕಾಯಿ ಸೋರೆಕಾಯಿ ಹಾಕಿರ್ತಿಲ್ಲ ಅದು ನೀರು ಬಿಡ್ತದೆ. ಆಮೇಲೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಲಂಚ್ ಬಾಕ್ಸನ್ನು ಖಾಲಿ ಮಾಡ್ಕೊಂಡ್ಬರ್ತಾರೆ.
ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು. ಟೈಮ್ ಇದ್ರೆ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋದು, ಇಲ್ಲ ಅಂದರೆ 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಂತರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಥರದ ತರಕಾರಿ, ಸೊಪ್ಪು ನೀರನ್ನು ಸ್ವಲ್ಪ ಹಾಕೊಂಡು ಹಾಕ್ಕೊಳ್ಳಿ. ಅಂದರೆ ಸೌತೆಕಾಯಿ ಇರೋದ್ರಿಂದ ಅವು ನೀರು ಬಿಡ್ತದೆ. ಇದ್ರ ಜೊತೆ ಮೊಸರು, ಚಟ್ನಿ, ತುಪ್ಪ ಚಟ್ನಿ, ಇಲ್ಲಾಂದರೆ ಟೊಮೊಟೊ ಚಟ್ನಿ ಇದ್ದರೂ ನಡೆಯುತ್ತೆ. ಮಕ್ಕಳಂಕರು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಒಂದು 10 ನಿಮಿಷ ಈ ರೀತಿ ಇರಬೇಕು. ನಾಳೆ ನಂತರ 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಒಂದು ಈ ರೀತಿ ಪ್ಲಾಸ್ಟಿಕ್ ಹಾಳೆ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಈ ಹಾಳೆ ಮೇಲಾದರೂ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಬಾಳೆ ಎಲೆ ಮೇಲೆ ಅಥವಾ ಬಟರ್ ಪೇಪರ್ ಮೇಲಾದರೂ ಮಾಡ್ಬೋದು. ಈ ಥರ ಎಣ್ಣೆ ಹಚ್ಕೊಂಡು ಈ ರೀತಿ ಸಣ್ಣದನ್ನು ಉಂಡೆ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೇನು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಈ ರೀತಿ ಕೈಲೇ ಎಷ್ಟು ದೊಡ್ಡದು ಬೇಕು ಅಷ್ಟು ಮಾಡ್ಕೋಬೋದು. ತೆಳ್ಳಗಾದ್ರೂ ಮಾಡ್ಕೋಬೋದು, ಸ್ವಲ್ಪ ದಪ್ಪ. ತುಂಬ ರುಚಿಯಾಗಿರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೂ ಒಳ್ಳೆಯ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಕಾದಿರೋ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಈ ರೀತಿ ಎಣ್ಣೆ ಹಚ್ಕೊಂಡು ಈ ರೀತಿ ಕೈಯಲ್ಲೇ ತಟ್ಟಬೇಕು. ಇದರ ಮೇಲೆ ಹಚ್ಚಿರುವಂಥ ಹಸಿ ಈರುಳ್ಳಿಯನ್ನು ಹಾಕಿ ಈ ರೀತಿ ತಟ್ಕೊಬೇಕು. ಸಣ್ಣದಾಗಿ ಹೆಚ್ಚಿರಬೇಕು ಈರುಳ್ಳಿ. ಮೀಡಿಯಂ ಫ್ಲೇಮ್ ಒಂದು 2 ಕಡೆ ಸರಿಯಾಗಿ ಬೇಯಿಸ್ಕೊಂಡು